ಏನ್ರಾಮಣ್ಣ ಏನೋ ಮಾಡ್ತಾ ಇದೀಯಾ? ಏನು ಇಲ್ಲ ಕಣಪ್ಪ. ಹ್ಮ್. ಬಾರಪ್ಪ ಕೂತ್ಕೋ. ಇಲ್ಲ ಎಲ್ಲ ಹೋಗ್ಬೇಕು. ಹೋಗಿನ್ ಬಾರ್ಲ ಹುಡ್ಕ ಕೂಕ ಏನು ಯಾವಾಗ ಕರ್ದು ಹಿಂಗಂತೀಯ? ಇಲ್ಲ ಹೋಗ್ಬೇಕು, ಬತ್ತೀನಿ ತಡಿ. ಬೇಡ ಬಾ, ನೋಡಿ ತಗದು ಮಕ್ಕಳು ಬಿಡ್ತೀನಿ ಬಾ ಕೂಕ. ಈ ಏನೋ ವ ಕರೀತಾರೆ ಏನು ಕೇಳೋಣ ಅಂತೀಯ? ಈ ವಯಿಂದೊಂದು ಹೋಗಕ್ಕೆ ಬಿಡತ್ತೆ ಯಾವಾಗ್ಲೂ. ಈ ವಯಿಂದೊಂದು ಏನೋ ಗೇಣ್ ಆಗ್ತಾ ಇದೀಯಾ? ಏನೋ ಒಂದು ಸ್ಕೆಚ್ ಆಗ್ತಾ ಇದ್ದೀನಿ ಕಮರಿ. ಏನು ಸ್ಕೆಚ್ಚು? ಏನು ಅಂದರೆ, ಹಾಂ, ಇರುವೆ ಎಲ್ಲಿರುವೆ, ಸುಮ್ಮನೆ ಯಾಕೆ ಕೂತಿರುವೆ, ಇಲ್ಲಿದೆ ಸವಿ ಸಕ್ಕರೆ ಬೆಲ್ಲ, ಬೇಗನೆ ಬನ್ನಿ ನೀವೆಲ್ಲ. ಎಲ್ಲ ಇವತ್ತು ಎಮ್ಮೆ ಗೋಂಟು ಮುರಿಯಕೊಂಡು ಹೋಗಿತ್ತು. ಗೋಂಟು ಎಮ್ಮೆ ಅವನ ತಾಯಿನಾಕೆ ಆರಕೋಲ್ ತಂದು ಗುದ್ದ ತೆಗೆದು ಒಂದು ಗೋಂಟು ನಿಲ್ಸೋಣ ಅಂತ ಹೋದ್ರೆ ಏನು ಕೆಲಸ ಆಗಿದ್ದು ಗೊತ್ತಾ? ಏನಾಯ್ತು? ಎಲ್ಲ ಆಗ್ಯವು ಬಿದ್ದಂಗೆ ಬಿಟ್ಟೆಲ್ಲೋ ಅಗಳ. ಆಗ ಇರುವೆ ಕರಿಯರುವೆ ಬುಗ ಎದ್ದು ಬಿಟ್ಟವೆಲ್ಲೋ. ಅಗಳ ಯಾಕೆ? ಕರಿಯರುವೆ ಇಷ್ಟ ರಾಗಿ ತಾಂಡಾಗ ಹಾಕ್ಯಂಬಿಟ್ಟವು ತಾಳ್ದಾಗಿ. ಇಷ್ಟುದ್ದ ಗುದ್ರ ತೆಗೆದಿದ್ದೀನಿ ಅಲ್ಲಿ ತಾಳ್ದಾಗವೆಲ್ಲ ರಾಗಿ. ಇಷ್ಟು ರಾಗಿ ಒಂದು ಪಾವ್ ರಾಗ್ಯವಿ. ಹೆಂಗೆ ಹೇಳ್ಕೊಂಡು ಹೋದ ಅದು ಅಲ್ಲಿ ಹೆಂಗೆ ತಗೊಂಡೋದು ಅವು ರಾಗಿಯ? ಯಾರಿಗೆ ಗೊತ್ತು? ತಗೊಂಡು ಮಕ್ಕೊಟ್ಬಿಟ್ಟು ಮಾತಾಡ್ಸೋದು ಯಾರಿಗೆ ಗೊತ್ತು ಅಂದ್ರೆ ಒಟ್ಟಿಗೆ ಊಟ ಇಲ್ವಲ್ಲ. ಊಟ ಇಲ್ಲದಕ್ಕೆ ಎಲ್ಲ ತಗೊಂಡೋಗಿ ನಾವು ಕಣಜ ಮಾಡ್ತೀವಲ್ಲ, ರಾಗಿ ಕಣಜ ಮಾಡ್ತೀವಲ್ಲ, ಹಂಗೆ ಮಾಡ್ಕೊಂಡು ಒಳಗೆ ಹಾಕ್ಯಂಡವಿ. ಮಳೆ ಬಂದ್ರೆ ನೆನಿಬಾರ್ದು, ರಾಗಿ ಮೊಳಕೆ ಹಾಕ್ಬಾರ್ದು ಅನ್ನಂಗೆ ಹೊಡೆದವಲ್ ಪಾಪ. ತಾಳಕ್ ಮಾಡಿಕೊಂಡವ್ರಿ ರಾಗಿ ತಗೊಂಡೋಗಿ ತಾಳಕ್ಕೆ ತಗೊಂಡೋಗಿ ಎಲ್ಲ ರಾಗಿ ಒಳಗೆ ತುಂಬ್ಕೊಂಡ್ಬಿಟ್ಟವಿ. ಆಗ ಅವು ಏನೋ ಒಂದು ಈಟು ಮಳೆ ಬಂದ್ರೆ ಒಳಗೆ ರಾಗಿ ಏನಾರ ಶೀತ ಆದ್ರಿ ಇನ್ನೆಲ್ಲ ಪಡ್ಕು ಎಲ್ಲ ರಾಗಿನೆಲ್ಲ ತಗೊಂಬಂದು ಆಚೆ ಗಡಿಗೆ ಸೈಡಾಗೆಲ್ಲ ಒಣಗಾಕ್ತವಿ. ಒಣಗಾಕಿ ತಿರ್ಗಾ ಮಾಡ್ಬೇಕಿದ್ದಂಗೆಯ ಹಾಕಿದ್ದಂಗೆಯ ತಿರ್ಗಾ ಒಳಿಕೆಲ್ಲ ಪ್ರಯತ್ನ ಮಾಡಿ ಒಳಿಕೆ ಹಾಕ್ಯಂತವಿ. ಗೊಟ್ಟಗಾಲದಾಗ 5-6 ವರ್ಷ ಮಳೆ ಹೋತು. 5-6 ವರ್ಷ ಮಳೆ ಹೋದಾಗ ಸಖತ್ತಾಗಿ ಮಳೆ ಇದ್ಬಿಡ್ತು. ಬೀಜಿಲ್ಲ ರಾಗಿ ನಮಗೆ ಹಾಕಕ್ಕೆ. ಆಗ ಅಮ್ಮ ಪುನಃ ಕಿತ್ತಿ ಇರುವೆ ಮಳೆ ನೆನೀತಿದ್ದಂಗೆ ಎಲ್ಲ ಈಚೆ ಗಡಿಗೆ ಹೊಲ್ಡಾಕಿಬಿಟ್ಲು. ಈಚೆ ಗಡಿಗೆ ಹೊಲ್ಡಾಕಿರಿ ಎಲ್ಲ ಒಳಗೆ ಹಾಕ್ಯಣಕ್ಕೆ ಆಗ್ಲಿಲ್ಲ. ಎಲ್ಲವೂ ಟಡಾರ ಪೈರು ಹುಟ್ಟಿಬಿಡ್ತು. ಆಗ ನನ್ನಂತನು ಏನ್ ಮಾಡ್ದ, ಒಳಕ್ಕೆ ಅದನ್ನೇ ಪೈರು ಕಿತ್ಕೊಂಡೋಗಿ ರಾಗಿ ಬೆಳ್ಕೊಂಡ್ ಬಿತ್ತು ಬೀಜ ಮಾಡ್ಕೊಂಡ. ಇರುವೆ ಕರಿಯರುವೆ ಭಾಳ ಬುದ್ಧಿವಂತಿ. ಮನ್ಸು ಒಂದೇ, ಕರಿಯರುವೆ ಒಂದೇ. ಬಿತ್ತು ಬೀಜ ಕೊಟ್ಟಿರೋದೇ ಕರಿಯರುವೆ. ನಿನಗೇನು ಗೊತ್ತು? ನನಗೇನು ಗೊತ್ತು ಅಂತ ಕೇಳ್ತೀಯ? ನಿನ್ಗೇನು ಗೊತ್ತಾಗಲ್ಲ, ಬಿದ್ದಕ್ಕೆ ತಿಂದುಬಿಡ್ತೀಯ. ನಿನ್ಗೇನು ಗೊತ್ತಾಗುತ್ತೆ? ಕಷ್ಟ ಸುಖ ಅಲ್ವಾ? ಮನೆಗೆ ತಂದು ಎಳಿತಾರೆ, ತಿಂದುಬಿಡ್ತೀಯ. ಬಿತ್ತು ಬೀಜ ಕೊಟ್ಟಿರೋ ಕರಿಯರುವೆ, ಆವಮ್ಮ ಕರಿಯರುವೆ ಕೊಟ್ಟಿರೋಳು. ಅವಳು ಪುನಃ ಕಿತ್ತಿ ಈ ಭೂಮಿ ತಾಯಿ ಒಂದೇ, ಕರಿ ಒಂದೇ. ಅವನು ಅಮ್ಮನಾಕೆ ಇವತ್ತೊಂದು ಕೆಲಸ ಆಗಿತ್ಕಂಬರಿ. ಬಿತ್ತು ಬೀಜ ಕರಿಯರಿ ಕೊಟ್ಟಿರೋದು, ಬೇಜಾನ್ ರಾಗಿ ಬೆಳ್ಕೊಂಡ್ ಬಿತ್ತು ಬೀಜ ಮಾಡ್ಕೊಂಡೆ ನಾನು ಅಲ್ವಾ? ಚಂದಿರ್ವೆ ಅವನ ತಾಯಿನಾಕೆ ಇವತ್ತು ಕೊಡ್ದನ್ ಬೇಡ, ಅಲ್ಲಿ ಎಲ್ಲ ಒಂಚೂರು ಏನೋ ಅಲ್ಲಿ ತೆಂಗಿನ ಸಸಿ ಬುಡಕ್ಕೆ ಹೋಗ್ತಿದ್ದೆ. ಕಡ್ದ ಕಾಲೆಲ್ಲ ಉರಿ ಬರಂಗೆ ಕೆರೆದು ಬಿಟ್ಟಕಂಬರಿ ಅಂತ ಕಡ್ದು. ಮಿಂಡ್ರಿ ಬಿಡ್ತಾಗ ಉಯ್ಯಕ್ಕೆ ಹೋದ್ರೆ ಕಡ್ಡಿಲ್ಲ. ಏಟಿಗೆ ಸಿಗ್ತಾವನ ಉಯ್ಯಕ್ಕೆ? ಇಲ್ಲ, ಸಿಕ್ಕಲ್ಲಲ್ವಾ? ಸಿಕ್ಕಲ್ಲ. ನಾಗರಾವ್ ನಿಶಾ ಅವಕ್ಕಿರೋದು. ಯಪ್ಪ ಕೆರ್ದು ಕಾಲೆಲ್ಲ ಬಡ್ಬಡಿತಂತ ಹಂಗೆ ಕೆರೆದು ಬಿಟ್ಟಿ. ಅವ್ ನೋಡ್ರಿ ಅವೇನ್ ಕೈತವೆ ಅಂತ ಜನ ಅಂತಾರಿ. ಅವ್ ಮಾಡೋದ್ ನೋಡ್ರಿ ದೊಣ್ಣೆ ತಗೊಂಡು ಅಣಿಯಕ್ಕೆ ಏಟಿ ಸಿಕ್ಕಲ್ಲ ಅಲ್ವಾ? ಕುಡ್ಲಿಲ್ಲ, ಮುಚ್ಚಿಲ್ಲ. ಅವನ ಅಮ್ಮನಾಕೆ ಕಡಿತಾವೆ ನೋಡು. ಇಲ್ಲೆಲ್ಲ ಕಡ್ದವೆ. ಇದು ಹಚ್ಕೊಂಡ್ರೆ ಅಲ್ಲಿ ಇಲ್ಲೊಂದು ಕಡಿತೈತಿ. ಅವೇನ್ ತಿರು ಕಾಲೆಲ್ಲ ಉಜ್ಜಿ ಕಾಲೆಲ್ಲ ತುರ್ಚಿನ ಸೊಪ್ಪ ಹೊಡ್ದಂಗತ್ತು. ನಾಗರಾವಿಗಳಂತ ಇಸಕೊಂಡ ಕೆಂಪಿರ್ವಿ. ಯಪ್ಪ ಕರೆ ಇರ್ವೆ ಮ್ಯಾಲೆಲ್ಲ ಹೊಡೆದಾಡಿರುವ ಏನು ಮಾಡಲ್ ಕಣವು. ಕರೆ ಇರ್ವಿ ಹೆಂಗ್ ಗೊತ್ತಾ? ನರ್ಮನ್ಸ್ ಇದ್ದಂಗೆ ಅವು ನಮ್ಗೆ ಹೊಂದ್ಕೊಂತವಿ. ಕರೆ ಇರ್ವಿ ಪಾಪ ಕರಿಯರಿ ಮಾತ್ರ ಏನು ಮಾಡಲ್ ಕಮ್ಮರಿ. ಮಳೆ ಹೇಗ ಕಂಡುಬಿಟ್ರೆ ಅವನಮ್ಮನಕ್ಕೆ ಮಟ್ಟೆ ಕಚ್ಕೊಂಡು ಓಡಾಡ್ತವೆ. ಅಲ್ಲೆಲ್ಲ ತಿರುಗ್ತವೆ ಮಟ್ಟೆ ಕಚ್ಕೊಂಡು. ನಾವೇನ್ ಅನ್ಕೋತೀವಿ, ಕರಿಯರಿ ಇದ್ದಾವೆ, ಇವತ್ತು ಮಳೆ ಬರ್ಬೋದೇನೋ ಅಂತ ಮಾಡ್ಕೊಂತಿಕಂ ಪಾಪ. ಮಳೆ ಬರ್ಬೋದು, ಕರಿಯರಿ ಇದ್ದಾವೆ. ಕರಿಯರಿ ಮಾತ್ರ ಏನು ಮಾಡಲ್ಲ.
ಭಾಳ ಬುದ್ಧಿ ಅವಕ್ಕೆ ಹ್ಮ್ ಕಚ್ಚೋದು ಇಲ್ಲ ಕಡಿಯ ಭಾಳ ಮನೆಗಲ್ಲ ಹೊಡೆದಾಡ್ಲಿ ಅವ್ರು ಏನು ಮಾಡಲ್ಲ. ಈ ಕೆಂಪಿರುವವಲ್ಲ ಭಾಳ ಇಶ ಹತ್ತು ಬಾಂಚೋದು. ಸಾಕ್ಬಿಡು, ಇನ್ನು ನಾಳೆಗೆ ಮಾತಾಡೋಣ. ಹಾಂ ಮನೆ ತಗೋಬೇಕು. ಕುಚ್ಕೊಳ್ಳಿ ಇನ್ನ ಏನೋ ಹಿಂಗಾಟಿ ಮನೆ ಅಂತ ಮನೆಗೆ ಅಂದು ಹೋಗಿಲ್ವ ನೀನು ಹಿಂಗಾಟಿಯ? ಹೋಗ್ಬೇಕು. ಅವು ಇರುವೆ ಸಮಸ್ಯೆ ಗೊದದ ಸಮಸ್ಯೆ ಹೇಳ್ತೀನಿ ಹೋಗೋಣ. ಅವು ಏನು ಮಾಡ್ತಾವೆ ಅನ್ನೋದ? ಹ್ಮ್ ರಕ್ತಿದ್ರೆ ಬದುಕು ಮಾಡೋದು. ಹ್ಮ್ ರಕ್ತ ಕೆಚ್ಚಾಗಿ ರಕ್ತಿದ್ರೆ ಬದುಕು ಮಾಡೋದು. ಹೌದು. ರಕ್ತ ಇಲ್ದ್ರೆ ಬದುಕು ಮಾಡೋಕ್ಕಾಗಲ್ವಾ? ಆಗಲ್ಲ. ರಕ್ತ ಇಲ್ದ್ರೆ ಬದುಕು ಮಾಡೋಕ್ಕಾಗಲ್ವಾ? ಆಗಲ್ಲ. ರಕ್ತ ಇಲ್ದರೆ ಬದುಕು ಮಾಡೋದನ್ನ ತೋರ್ಸೋಣ ನಾನು. ತೋರ್ಸು. ಹ್ಮ್ ಮಕ್ಕ ಇಟ್ಕೊಂಡು ಹಂಗೆ ಜಡ್ದು ಬಿಡೋಣ ಅನಿಸ್ತೈತಿ. ನೀನು ತೋರ್ಸು ಅಂತ ಕೇಳ್ತೀಯ? ಲೇ ಗೊದ್ದಗೆ ಯಾರು ಕೊಡ್ತಾರ ಮಣ್ಣ? ಇಲ್ಲಿ ನೋಡ ನನ್ನ ಕಡಿಕೆ ಗೊದ್ದಗೆ ಯಾರು ಕೊಡ್ತಾರ ಮಣ್ಣ? ಅವನ ಅಮ್ಮನ್ನ ಹಾಕಿ ಸಾಲಿಟ್ಟು ಮಣ್ಣಿನ ರಾಳ ಒಳಗಳಿಂದ ತಗೊಂಬಂದು ಇಷ್ಟು ದೂರ ಹಾಕವಿ. ಉತ್ಕೊಂಬಂದು ಸಾರ್ಗೆ ತಿರ್ಗ ವಾಪಸ್ ಹಿಂದಿರ್ಗ ಬೆಳ್ಕೊಕ್ಕವಿ. ಯಾರು ಅವ್ರಿಗೆ ಗುದ್ಲಿಲ್ಲ ಪಿಕಾಸಿಲ್ಲ ಮಣ್ಣು ಯಾರು ಕೊಡ್ತಾರ ಒಳಗೆ? ಯಾರಿಗೂ ಅವು ಸೇರ್ಕೊಳಕ್ ಅವಕ್ಕೊಂದು ಗೂಡು ಬೇಕು. ಭೂಮಿ ಒಳಗೆ ಗೂಡು ಮಾಡ್ಕೊಂಡು ಎಲ್ಲ ಗೂಡು ಮಾಡ್ಕೊಂತವಿ. ಆಗ್ಯಾದಂಗೆ ಮಣ್ಣು ತೆಗ್ದು ಎಲ್ಲ ಗೊದ್ದ ಮೇಲೆ ನೋಡಿಲ್ವಲ್ಲ ನೀನು ಎಲ್ಲಿವ? ನೋಡಿದೀನಿ. ಸುತ್ತ ರಾಶಿ ಹಾಕಿಬಿಡ್ತವೆ. ನಾನು ನನ್ನ ಗಂಟು ನಿಂತ್ಕೊತೀನಿ ಅವ್ರು ಬದುಕು ಮಾಡೋದು ನೋಡ್ಕೊಂಡು. ಹೆಂಗ್ ಗೊತ್ತಾ? ರಾಳು ಕಚ್ಕೊಂಬಂದು ಹಾಕೋದು ಇಲ್ಲಿಗೆ ಬಿಡೋದು. ಸೈಡೆಲ್ಲ ಎತ್ತರ ಮಾಡ್ತವೆ ಬೆಳತಕ್ಕೆ ನೀರು ಬರ್ದಂಗೆ. ಆ ಕೊಯ್ವೆ ವಾಡಿಗೆ ನೀರು ಹೋಗ್ಬಾರ್ದು, ಮಳೆ ನೀರು. ಸುತ್ತ ಎಲ್ಲ ಒತ್ತಾಕರಿ. ಯಾಳ ಇವ್ರ ಬಾಳಗೆ ಯಾರು ಒತ್ತಾಕ್ತಾರ ಮಣ್ಣು ಅಂತನ ನಿಂತ್ಕೊಂಡ್ಬಿಡ್ತೀನಿ ನಾನು. ಒತ್ತಕ್ಕೆ ಕಸ ಹೊತ್ಕೊಂಡ್ರೆ ನಮ್ಮ ಬಜಿನಾಗ ಒಂದು 2 ಜಾಗದಾಗ ಮಾಡ್ತಾವ್ರಿ. ಎಷ್ಟು ಚೆನ್ನಾಗಿ ಗೊತ್ತಾ? ಕಚ್ಕೊಂಬಂದು ಹಿಂಗೆ ಹಾಕೋದು ಹೋಗೋದು. ಒಳಗೆ ಯಾರು ಕೊಡ್ತಾರೆ? ಗುಡ್ಲಿಲ್ಲ ಪಿಕಾಸಿಲ್ಲ ಮಣ್ಣು ತಕ್ಕೊಂಬಂದು ಹಾಕ್ತಾರೆ. ಪಾಪ ಮೊನ್ನೆ ನೋಡ್ಬೇಕಾಗಿತ್ತು ಅವನ ತಾಯಿನ ಕ್ಯಾಯ. ಏನೋ ಇಲ್ಲಿಂದನ ಅಲ್ಲಿಂದ ತಕ ಅಷ್ಟು ದೂರ ಒಂದು ಅರ್ಧ ಕಿಲೋಮೀಟ್ರ್ ಅಲ್ಲಿಂದ ತಕ ಸಾಲಿಟ್ಟವೆ. ಕಟ್ರಿ ಕುಕ್ತಾವಲ್ಲ, ಕಿತ್ತೆ ಬಿಡ್ತೀನಿ ಕಟ್ಟಿ ಕಡಿಯ ನೋಡಿಲ್ವಾ? ನೋಡಿದೀನಿ. ಕಟ್ಟಿ ಸಾಲಿಟ್ಟಂಗೆ ಅನ್ನಂಗೆ ಹೋಗ್ತವೆ. ಹೆಂಗ್ ಹೋಕ್ಕ? ಇಲ್ಲಿ ಗೂಡಿದ್ರೆ ತೆಕ್ಕೆ ಮೇಲೆ ಹೋಕ್ಕವೆ. ಅವೇನು ಉಪಯೋಗ ಗೊತ್ತಾ? ನಾವು ಒಂದು ಅಂಗಡಿಯಾಗ ಸಾಮಾನು ತಗೊಳಕ್ ಹೋದ್ ಮೇಲೆ ಬೀಳ್ತಾರೆ ಜನ. ಒಂದು ಸೊಸೈಟಿಗೆ ಹೋಗ್ಬೇಕಾದ್ರೆ ಮೇಲೆ ನಿಂತ್ಕೊಂತಾರೆ, ತುಳಿತಾರೆ ಜನ. ಇವು ಎಷ್ಟು ಬುದ್ಧಿ ಗೊತ್ತೇನೋ? ನಾವು ಕಟ್ರಿ ಅಂತೀವಿ, ಅವನಿಗೆ ಖ್ಯಾತೆ ಮಾಡಿದ್ರೆ ನಮ್ಮನ್ನು ಚುಚ್ಚೋದು ಕಡಿಯೋದು. ಅವಕ್ಕಿರೋ ಬುದ್ಧಿ ಯಾರಿಗಲ್ಲ. ಅಟ್ಲಿಂದ ಬರೋಕೆ ಹಿಂಗ್ ಒಳ್ಕೊಂಡು ಅವು ಹಿಂಗ್ ಬರ್ತವೆ. ಇಟ್ಲಿಂದ ಹೋಗೋವು ಹಿಂಗ್ ಒಳ್ಕೊಂಡು ಸೈಡ್ ಬಿಟ್ಟು ಏನ್ ಚೆನ್ನಾಗಿ ಹೋಗ ಗೊತ್ತಾ? ಹೆಂಗೆ ಒಟ್ಟು ಕರಿಮಣಿ ಸರ ಐತಲ್ಲ ಕೊಳ್ಳಗೆ ಹಂಗ ಹೋಗ್ಕವ್ ಕೊಡು ಹೋಗವು. ಇವತ್ತೆಲ್ಲ ಅದೇ ಕೆಲಸ ನೋಡ್ಕೊಂಬಂದು ಅವ್ರ ಪಾಠ. ಹಬ್ಬಬ್ಬಬ್ಬ ನಾನು ಮಳೆ ಯೋಕ್ಕನ ಇದ್ದವೆ ಕಟ್ರಿ ಅಂದ್ಕಂಡು ಹಂಗೆ ಹೋಗ್ಕಾವಿ. ಆಟ್ಲಿಂದ ಬರೋಕೆ ಇವ್ದು ಹಂಗೆ ಹೊರಗಾಯಿಗೆ ಹೋಗ್ತಾವೆ ದಾರಿ ಬಿಟ್ಟು, ಇಟ್ಲಿಂದ ಹೋಗೋಕೆ ಅವು ಹೊರಗಾಗಿ ದಾರಿ ಬಿಟ್ಟು. ನಾವು ಮನೆ ಅನ್ನೋದು ಎಷ್ಟಿದು ಒಂದು ಉತ್ತದ ಕಾವ್ಯ ಮಾಡ್ದಂಗೆ ಮಾಡಿಬಿಡ್ತಾವೆ. ಗದ್ಲು ಇದ್ರಾಗೆ ಗುಡ್ಡೆ ಒಳಗೆ ಉತ್ತದಾಗೆ ಕಟ್ರಿ ನೋಡಿದೆ ಕಟ್ರಿ ಎಲ್ಲ ಹೋಗ್ತಾವ ಉತ್ತದೊಳಿಕೆ, ಉತ್ತದ ಕಾವ್ಯ ಒಳಿಕೆ. ಹೆಂಗೆ ರೈಲ್ ಹೋದಂಗೆ ಹೋಗ್ತಾವೆ ಹಿಂಗೆ ಒಳ್ಳಾಡ್ಕೊಂಡು ಆಮೇಲೆ ಅಷ್ಟು ಇಲ್ಲಾಸ್ ಹೋಗ್ತಾವೆ, ದಾರಿ ಮಾಡ್ಕೊಂಡು ಹೋದ್ರೆ ಎಲ್ಲವ ಒಂತಾಗ ಸೇರ್ಕೊಂತವೆ, ಒಂದು ರೋಡಿಗೆ ಸೇರ್ಕೊಂತವೆ. ಬಸ್ನಾಗ ಲಾರಿ ಬಸ್ ತಿರುಗ್ತಾವಲ್ಲ ಹಂಗೆ ಇದಕ್ಕೆ ಅದು ಸೈಡ್ ಕೊಡ್ತೈತಿ, ಅದಕ್ಕೆ ಇದಕ್ಕೆ ಅದು ಸೈಡ್ ಕೊಡ್ತೈತಿ. ನೋಡೋರಿಗೆ ಗೊತ್ತಾಗುತ್ತೇನು ಬೇಡ, ಇವತ್ತು ನೋಡಿ ಕೈ ಮುಗ್ದೆ ಕಣವು. ಅಷ್ಟು ಚೆನ್ನಾಗಿ ಬುದ್ಧಿ ಐತಿ. ಒಂದು ಇರುವಿಗೆ ಆಗಲಿ ಭೂಮಿಯಾಗಿರೋ ಹುಳುಗಳಿಗೆಲ್ಲ ಬುದ್ಧಿ ಐತಿ. ಏನು ಮಾಡ್ತೀವಿ? ಮಾತು ಬರಲ್ಲ ಅಷ್ಟೇ. ತಿಂತವೆ ಉಣ್ಣೋದು ಉಣ್ತವೆ, ಮಾತು ಬರಲ್ಲ ಅಲ್ವಾ? ಪಾಪ ಎಲ್ಲ ಅವಕ್ಕೆ ರೋಗ್ತಿಲ್ವಲ್ಲ, ಹೆಂಗೆ ಕೆಲಸ ಮಾಡ್ತಾವ ಗೊತ್ತಿಲ್ಲಪ್ಪ. ಶಕ್ತಿ ಬೇಡವಲ್ಲ, ಗೊತ್ತಿಲ್ಲ ಅಂತ ನೋಡಿ ಹೋಗ್ರಿ ಎಳ್ದ್ಬಿಟ್ಟು ಮುಷ್ಣಿಗೆ. ರೊಕ್ತಿದ್ರೆ ಕೆಲಸ ಮಾಡ್ಬೋದು ಅಂತಾರೆ. ಅವನ ಅಮ್ಮನ್ನ ಹಾಕಿ ಅವು ಚೇಚಿ ಪುಡಿ ಮಾಡಿರೋ ಈಟಿ ಒಂದು ಗುರ್ಗಂಜಿ ಒಟ್ಟು ರೊಗ್ತು ಬರಲ್ಲ. ಗೊದ್ದಗೈ ಇರುವಿಗೆ ಬೆಳ ತೋಡ್ತಾವಲ್ಲ, ಹೆಂಗದು? ದೇವ್ರ ಸೃಷ್ಟಿ ಅನ್ಸುತ್ತೆ. ಅದೇನೋ ಸಮಸ್ಯೆ ಮಾಡ್ಬೇಕಂತ ಮಾಡಿದೆ ಅಲ್ಲ ಅಯ್ಯ. ಇಲ್ಲ ತಗೋದು ಮಕ್ಕೊಡ್ದು ಬಿಡ್ತೀನಿ. ಯಾಕಿಲ್ಲ ಅಂತೀಯೋ? ಮಾಡ್ತೀನಿ. ಯಾವ ಮಾಡ್ತೀಯ? ಈಗ ಮಾಡ್ತೀನಿ. ಹಾ